ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಅಜಿತ್ ಮತ್ತೆ ಭೂಮಿ ಮಧ್ಯೆ ಇರುವಂತಹ ಕಣ್ಣ ಮುಚ್ಚಲ ಆಟ ಈ ಕಡೆ ನಿಂಗವಜ್ಜಿಗೆ ಗೊತ್ತಾಗತ್ತೆ. ಅಜಿತ್ ಹೆಂಡತಿ ಹತ್ರ ನಿಂಗವಜ್ಜಿಗೆ ಮಾತಾಡ್ಬೇಕು ಅಂತ ಅನ್ಸ್ತಿರತ್ತೆ. ಹಾಗಾಗಿ ಈ ಕಡೆ ನಿಂಗವಜ್ಜಿ ಅಜಿತ್ಗೆ ನಿನ್ನ ಹೆಂಡತಿ ಭೂಮಿಗೆ ಕಾಲ್ ಮಾಡ್ಕೊಡು ಅಂತ ಈ ಕಡೆ ನಿಂಗವಜ್ಜಿ ಅಜಿತ್ಗೆ ಹೇಳ್ತಿರ್ತಾರೆ. ಆಗ ಅಜಿತ್ಗೆ ಈ ಕಡೆ ಸಿಕ್ಕಾಬಿಟ್ಟೆ ಶಾಕ್ ಆಗತ್ತೆ. ಬೇರೆ ದಾರಿ ಇರಲ್ಲ, ಕಾಲ್ ಮಾಡ್ಬೇಕಾಗತ್ತೆ. ಈ ಕಡೆ ಭೂಮಿ ಇದ್ದವಳು ನಿಂಗವಜ್ಜಿಯ ಒಂದು ಕಾಲನ್ನ ಒತ್ತುತ್ತಿರ್ತಾಳೆ. ಈ ಕಡೆ ಸನ್ನೆ ಮಾಡ್ತಿರ್ತಾನೆ, ಆಚೆ ಹೋಗು, ಹೊರಗಡೆ ಹೋಗು, ಕಾಲ್ ಮಾಡು, ಬೇರೆ ವಾಯ್ಸ್ ಅಲ್ಲಿ ಮಾತಾಡು ನಿಂಗವಜ್ಜಿ ಹತ್ರ ಅಂತ ಹೇಳ್ಬಿಟ್ಟು. ಸರಿ ಆಯ್ತು ಅಂತ ಈ ಕಡೆ ನಿಂಗವಜ್ಜಿ ಕಾಲ್ ಒತ್ತುತ್ತಿರುವಂತಹ ಭೂಮಿ ಎದ್ದೋಗ್ತಿರ್ತಾಳೆ. ಎಲ್ಲ ಹೋಗ್ತಿದ್ಯಾ, ಕಾಲ್ ಒತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವಜ್ಜಿ ಕೂಡ ಆರ್ಡರ್ ಮಾಡ್ತಿರ್ತಾರೆ. ಅಜ್ಜಿ ನಾನು ಒಂದಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು, ಯೂರಿನ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕೂಡ ಹೇಳ್ತಿರ್ತಾಳೆ. ಸರಿ ಸರಿ ಆಯ್ತು ಹೋಗು ಅಂತ ಹೇಳ್ಬಿಟ್ಟು ಈ ಕಡೆ ಅಜ್ಜಿ ಕೂಡ ಪರ್ಮಿಷನ್ ಕೊಡ್ತಾರೆ. ಆಮೇಲೆ ಈ ಕಡೆ ಭೂಮಿ ಇದ್ದವಳು ಹೊರಗಡೆ ಹೋಗ್ತಿರುವಾಗ ಅಲ್ಲೆಲ್ಲ ಹೋಗ್ತಿದ್ಯಾ, ವಾಶ್ರೂಮ್ ಇರೋದು ಒಳಗಡೆ ಇಲ್ದೇನೆ ಅಂತ ಹೇಳಿದಾಗ, ಅಜ್ಜಿ ನನಗೆ ಒಂದು ಕಾಲ್ ಮಾಡಕ್ಕಿದೆ, ಕಾಲ್ ಮಾಡ್ಬಿಟ್ಟು ಆಮೇಲೆ ವಾಶ್ರೂಮಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಪಟಕ್ ಅಂತ ಹೇಳ್ಬಿಟ್ಟು ಈ ಕಡೆ ಫೋನ್ನ ತಗೊಂಡು ಈ ಕಡೆ ಹೊರಗಡೆ ಓಡ್ಕೊಂಡು ಬರ್ತಾಳೆ. ಇನ್ನೊಂದ್ ಕಡೆ ಈ ಕಡೆ ಅಜಿತ್ ಹೆಂಡತಿಯಾದಂತಹ ಭೂಮಿ ಜೊತೆ ಮಾತಾಡ್ಬೇಕು ಅಂತ ಈ ಕಡೆ ನಿಂಗವಜ್ಜಿ ಆಸೆ ಪಡ್ತಿರ್ತಾರೆ. ಹಾಗಾಗಿ ಈ ಕಡೆ ಭೂಮಿ ಕೂಡ ಕಾಲ್ ಮಾಡ್ತಾಳೆ. ಇನ್ನೇನು ಭೂಮಿ ಜೊತೆ ಮಾತಾಡ್ಬೇಕು ಅಂತ ಈ ಕಡೆ ನಿಂಗವಜ್ಜಿ ಕೂಡ ಆಸೆ ಪಡ್ತಿರ್ತಾರಲ್ವಾ. ಹಾಗಾಗಿ ಹಲೋ ಅಂತ ಹೇಳ್ತಾಳೆ. ಈ ಕಡೆ ಮನಸ್ವಿನಿ ಕೂಡ ಹಲೋ ಅಂತಾಳೆ. ಈ ವಾಯ್ಸ್ ಎಲ್ಲೋ ಕೇಳ್ತಿದ್ದೀನಲ್ಲ, ಕೇಳಿದಿನಲ್ಲ, ಇದು ಮನಸ್ವಿನಿ ವಾಯ್ಸ್ ತರ ಇದೆಯಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವಜ್ಜಿ ಹೇಳ್ತಿರುವಾಗ ಅಷ್ಟರಲ್ಲಿ ಈ ಕಡೆ ಭೂಮಿ ಅಲರ್ಟ್ ಆಗ್ತಾಳೆ. ಅಯ್ಯೋ ವಾಯ್ಸ್ ಚೇಂಜರ್ ಇದೆಯಲ್ಲ, ಅದನ್ನ ಮಾಡೋಣ ಅಂತ ಹೇಳ್ಬಿಟ್ಟು ವಾಯ್ಸ್ ಚೇಂಜರ್ ಮಾಡಿ ಮಾತಾಡುವಾಗ ಭೂಮಿ ತರ ಅಂದ್ರೆ ಬೇರೆ ವಾಯ್ಸ್ ತರ ಮಾತಾಡ್ತಾಳೆ. ಆಗ ಅಜ್ಜಿ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ನನ್ಗೆ ಬರೋಕ್ಕಾಗ್ತಿಲ್ಲ, ಬರೋಕ್ಕೆ ಆಸೆ, ನಿಮ್ಮನ್ನು ನೋಡ್ಬೇಕು ಅಂತ ಆಸೆ ಅಜ್ಜಿ, ಹೇಗಿದ್ದೀರಾ ಅಜ್ಜಿ, ಹಾಗೆ ಹೇಗೆ ಅಂತ ಭೂಮಿ ಪಟಾಯಿಸ್ತಾಳೆ. ಹಾಗೆ ನಿಂಗವಜ್ಜಿ ಕರ್ಗೋಗ್ತಾಳೆ ಭೂಮಿಯ ಮಾತಿಗೆ. ಸೊ ಇಷ್ಟೆಲ್ಲ ಒಂದು ಸನ್ನಿವೇಶ ಆಗತ್ತೆ. ಸೊ ಇವಳೇ ನನ್ನ ಹೆಂಡತಿ ಭೂಮಿ ಅಂತ ಹೇಳ್ಬಿಟ್ಟು ಅಜಿತ್ ನಿಂಗವಜ್ಜಿ ಹತ್ರ ಭೂಮಿ ಹತ್ರ ಮಾತಾಡ್ಸಿದ್ದಾಯ್ತು. ನಿಂಗವಜ್ಜಿ ಅಂತೂ ಫುಲ್ಲು ಖುಷಿಯಾಗಿದ್ದಾರೆ. ಇನ್ನು ಕಡೆ ದೇವಯಾನಿ ಮತ್ತೆ ಅಂಜನಾ ಅಂಡ್ ಅಶ್ವಿನಿ ಕೂಡ ಮಂಡ್ಯಕ್ಕೆ ವಾಪಸ್ ಆಗ್ತಿದ್ದಾರೆ. ನಿಂಗವಜ್ಜಿಯಿಂದ ತಪ್ಪಿಸ್ಕೊಂಡು ಹೋಗೋಕೆ ರೆಡಿ ಆಗ್ತಿದ್ದಾರೆ. ಬೇರೆನೆ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಈ ಕಡೆ ದೇವಯಾನಿ ಮತ್ತೆ ಅಂಜನಾ, ಈ ಕಡೆ ಇನ್ನೊಂದ್ ಕಡೆ ಅಶ್ವಿನಿ ಬೇರೆನೆ ಪ್ಲಾನ್ ಮಾಡ್ಕೊಂಡು ತನ್ನ ಊರಿಗೆ ಹೋಗೋಕೆ ರೆಡಿ ಆಗಿರ್ತಾರೆ. ಈ ಕಡೆ ನಚಿಕೇತ್ ಕೂಡ ಫಾರಿನ್ಗೆ ಹೋಗಿ ಎಲ್ಲರದ್ದು ಕೂಡ ಬ್ಲಡ್ ರಿಪೋರ್ಟ್ ನ ಕಲೆಕ್ಟ್ ಮಾಡ್ಕೊಂಡು, ಎಲ್ಲರದ್ದು ಕೂಡ ಬ್ಲಡ್ ನ ಸ್ಯಾಂಪಲ್ ನ ತಗೊಂಡು ಹೋಗ್ಬಿಟ್ಟು ಎಲ್ಲ ಕೂಡ ಬ್ಲಡ್ ರಿಪೋರ್ಟ್ ನ ಕಲೆಕ್ಟ್ ಮಾಡ್ಕೊಂಡು ಊರಿಗೆ ಬಂದು ಹಿಡಿದಿರ್ತಾರೆ. ಸೊ ಅದನ್ನೆಲ್ಲ ತಿಳ್ಕೊಂಡು ದೇವಯಾನಿ ಊರಿಗೆ ಹೋಗೋಕೆ ರೆಡಿ ಆಗಿರ್ತಾಳೆ. ಇನ್ನು ನಮ್ ಪ್ರಸಾದಿ ಕತೆ ಕೇಳೋದೇ ಬೇಡ. ಈ ಪಿಕಾಸುನು ಅಂದ್ರೆ ಅಜಿತ್ ಪ್ರಸಾದಿ ಲೈಫ್ ಅಲ್ಲಿ ಒಂಥರ ವಿಲ್ಲನ್ ಅಂತಾನೆ ಹೇಳ್ಬೋದು. ಏನೋ ಮಾಡ್ತಾ ಏನೋ ನಡೀತಾ ಇದೆ, ಮಂದಾಕಿನಿ ಇಲ್ಲಿ ಏನೋ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಈ ಕಡೆ ಪ್ರಸಾದಿ ಕೂಡ ಹೋಗಿ ಮಂದಾಕಿನಿ ಅಂದ್ರೆ ನಿಂಗವಜ್ಜಿ ಪ್ರಸಾದಿ ಹೇಳ್ತಿರ್ತಾರೆ. ಈ ಕಡೆ ನಿಂಗವಜ್ಜಿಗೆ ಏನು ಕೂಡ ಅರ್ಥ ಆಗ್ತಿರಲ್ಲ. ಇನ್ನೇನು ಈ ಕಡೆ ನಿಂಗವಜ್ಜಿ ಕೂಡ ಭೂಮಿ ಹತ್ರ ಕೇಳ್ತಿದ್ರೆ ನಮ್ ಪ್ರಸಾದಿ ಇಷ್ಟನ ಅಂತ. ಆಗ ಸತ್ಯನಾರಾಯಣ ಪೂಜೆ ಇನ್ನೊಂದು ದಿನ ಇದೆಯಲ್ಲ, ಆಗ ಹೇಳ್ತೀನಿ ಪ್ರಸಾದಿ ಇಷ್ಟನ ಇಲ್ವಾ ಅಂತ ಹೇಳ್ಬಿಟ್ಟು ಹೇಳಿದಾಗ ಈ ಕಡೆ ನಿಂಗವಜ್ಜಿ ಕೂಡ ಒಪ್ಕೊಂಡಿರ್ತಾರೆ. ಆದ್ರೆ ಈ ಕಡೆ ಪ್ರಸಾದಿ ಮಾತ್ರ ಅಲ್ಲಿವರೆಗೂ ತಡ್ಕೊಳಕ್ ಆಗ್ತಿರಲ್ಲ. ಅಯ್ಯೋ ಸುಲೋಚನಾ, ಮನಸ್ವಿನಿ ಅಂತ ಹೇಳ್ಬಿಟ್ಟು ಒಂಥರ ಕನ್ಸು ಕಾಣ್ತಿರ್ತಾನೆ. ಒಟ್ಟಾರೆಯಾಗಿ ಈ ಕಡೆ ಸತ್ಯನಾರಾಯಣ ಪೂಜೆ ದಿನ ಈ ಕಡೆ ಪ್ರಸಾದಿನ ಮದ್ವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಮನಸ್ವಿನಿ ಹೇಳ್ತಾಳೆ ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವಜ್ಜಿ ಕೂಡ ವೇಟ್ ಮಾಡ್ತಿರ್ತಾರೆ. ಅದಕ್ಕೆ ಕೇವಲ ಜಾಸ್ತಿ ದಿನ ಏನಿಲ್ಲ, ಒಂದೇ ದಿನ ಬಾಕಿ ಇರೋದು. ಇನ್ನು ಈ ಕಡೆ ಭೂಮಿ ನಿಜವಾದ ಗಂಡ ಯಾರು, ಇನ್ನು ನಿನ್ ಜೀವನ ನಿನ್ಗೆ, ನನ್ನ ಜೀವನ ನನ್ಗೆ ಅಂತ ಹೇಳ್ಬಿಟ್ಟು ಒಂದು ಸಮಯ ಸಂದರ್ಭ ಕೂಡಿ ಬಂದಿದೆ ಅಂದು ಅಜಿತ್ ಭೂಮಿ ನಡುವೆ. ಸೊ ಕೊನೆಗೂ ಸತ್ಯನಾರಾಯಣ ಪೂಜೆ ದಿನ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮೊದಲು ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ನಿಂಗವಜ್ಜಿ ಈ ಕಡೆ ಭೂಮಿಗೆ ಪ್ರಶ್ನೆ ಮಾಡ್ತಿರ್ತಾರೆ, ನಮ್ಮ ಪ್ರಸಾದಿ ಇಷ್ಟ ಆದ್ನ ಅಂತ ಹೇಳ್ಬಿಟ್ಟು. ಅಜ್ಜಿ ಅದು ಸತ್ಯನಾರಾಯಣ ಪೂಜೆವರೆಗೂ ಟೈಮ್ ಕೊಡಿ ಅಜ್ಜಿ, ಆಮೇಲೆ ನಾನು ಡಿಸಿಷನ್ ಹೇಳ್ತೀನಿ ಅಂತ ಈ ಕಡೆ ಭೂಮಿ ಹೇಳ್ತಿರುವಾಗ, ಅಯ್ಯೋ ಮನಸ್ವಿನಿ, ನಮ್ಮ ಪ್ರಸಾದಿ ತುಂಬಾ ಒಳ್ಳೆ ಹುಡುಗ, ನನ್ಗೆ ಗೊತ್ತು ನಿನ್ಗೆ ನನ್ನ ಪ್ರಸಾದಿ ತುಂಬಾನೇ ಇಷ್ಟ ಆಗಿದ್ದೀನಿ ಅಂತ. ಇಷ್ಟ ಆದ್ರೆ ಹೇಳಮ್ಮ, ಸಡನ್ ಆಗಿ ಮದ್ವೆನ ಫಿಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವಜ್ಜಿ ಕೂಡ ಹೇಳ್ತಿರ್ತಾರೆ. ಆಗ ಈ ಕಡೆ ಭೂಮಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಅಜ್ಜಿ ಅದು ಇನ್ನೊಂದ್ 2 ದಿವಸ ಟೈಮ್ ಕೊಡಿ ಅಜ್ಜಿ ಅಂತ ಈ ಕಡೆ ಭೂಮಿ ಕೂಡ ಹೇಳ್ತಿರ್ತಾಳೆ. ಟೈಮ್ ಅದಕ್ಕೆಲ್ಲ ಟೈಮ್ ತಗೋಬಾರ್ದು ಕಣಮ್ಮ ಅಂತ ಈ ಕಡೆ ನಿಂಗವಜ್ಜಿ ಹೇಳಿದಾಗ, ಅಜ್ಜಿ ಅದು ಸತ್ಯನಾರಾಯಣ ಪೂಜೆ ಇದೆಯಲ್ಲ ಅವಾಗ ಹೇಳ್ತೀನಿ ಅಜ್ಜಿ ಅಂತ ಈ ಕಡೆ ಭೂಮಿ ಕೂಡ ಹೇಳ್ತಿರ್ತಾಳೆ. ಓ ಹೌದಾ ಕಂದ, ಸರಿ ಸರಿ ಆಯ್ತು, ಇನ್ನೊಂದ್ 2 ದಿನ ತಾನೇ ಟೈಮ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವಜ್ಜಿ ಕೂಡ ಭೂಮಿಗೆ ಟೈಮ್ ಕೊಡ್ತಿರ್ತಾರೆ. ಅಲ್ಲ ಮನಸ್ವಿನಿ, ತೋಟಕ್ಕೆ ಹೋದಿಯಲ್ಲ ಪ್ರಸಾದ್ ಜೊತೆ, ಹೇಗಿತ್ತು ಅಂತ ಕೇಳಿದಾಗ, ಅಲ್ಲ ಅಜ್ಜಿ ಅದು ಒಂದ್ ದೊಡ್ಡ ಕತೆ, ಹೋಗ್ತಿರುವಾಗ ಈ ಕಡೆ ಬೈಕ್ ಪಂಚರ್ ಆಯ್ತಾ, ನನ್ಗಂತೂ ಬೈಕಲ್ಲಿ ಹೋಗೋಕೆ ಇಷ್ಟ ಇರ್ಲಿಲ್ಲ, ಅದಕ್ಕೆ ಮಾವಂಗ್ ಹೇಳ್ಬಿಟ್ಟು ಅಂದ್ರೆ ಸಾಹೇಬ್ರಿಗೆ ಹೇಳ್ಬಿಟ್ಟು ಅಜಿತ್ ಕೇಳ್ಬಿಟ್ಟು ಕಾರನ್ನ ಅರೇಂಜ್ಮೆಂಟ್ ಮಾಡ್ದೆ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕೂಡ ಹೇಳ್ತಿರ್ತಾಳೆ.
ಅಯ್ಯೋ ಕಾರಲ್ಲಿ ಹೋದ್ರ ಅಯ್ಯೋ ನಮ್ಮ ಪ್ರಸಾದಿಗೆ ಎಷ್ಟು ಬೇಜಾರಾಯ್ತು ಏನೋ ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವಜ್ಜಿ ಕೂಡ ಬೇಜಾರು ಮಾಡ್ಕೊತಿರ್ತಾರೆ. ಈ ಕಡೆ ಒಂದ್ಸಲ ಭೂಮಿ ಅಜಿತ್ಗೆ ಸಾಹೇಬ್ರು ಅಂತಾಳೆ, ಒಂದ್ಸಲ ಮಾವ ಅಂತಾಳೆ. ಈ ಕಡೆ ನಿಂಗವಜ್ಜಿಗಂತೂ ಕನ್ಫ್ಯೂಷನ್ ಆಗ್ತಿರುತ್ತೆ. ಯಾರ ನೀನ್ ಸಾಹೇಬ್ರು ಅಂತ ಹೇಳಿದಾಗ, ಅಲ್ಲ ಅಜ್ಜಿ ಅದು ಮಾವನ್ ಕಾರಲ್ಲಿ ಹೋಗಿದ್ದು ಅಂತ ಹೇಳಿದಾಗ, ಓ ಹೌದಾ ಒಟ್ಟಾರೆಯಾಗಿ ಚೆನ್ನಾಗಿ ಹೋದ್ರ ಅಂತ ಹೇಳಿದಾಗ, ಹ್ಞೂ ಅಜ್ಜಿ ಸುಖವಾಗಿ ಬಂದ್ವಿ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕೂಡ ಹೇಳ್ತಿರ್ತಾಳೆ. ಒಟ್ಟಾರೆಯಾಗಿ ಈ ಕಡೆ ನಿಂಗವಜ್ಜಿಗೆ ಅರ್ಥ ಆಗುತ್ತೆ. ಈ ಕಡೆ ಅಜಿತ್ ತನ್ನ ಹೆಂಡತಿಯಾದಂತಹ ಭೂಮಿನ ಮರ್ತೇ ಬಿಟ್ಟಿದ್ದಾನೆ, ಒಟ್ಟಾರೆಯಾಗಿ ನಿನ್ನ ಗುಂಗಲೇ ಇದ್ದಾನೆ ಅಂತ ಹೇಳ್ಬಿಟ್ಟು ಈ ಕಡೆ ಅಜ್ಜಿ ಕೂಡ ಹೇಳ್ತಿರ್ತಾರೆ. ಆಗ ಈ ಕಡೆ ನಿಂಗವಜ್ಜಿಗೆ ಸಿಟ್ಟು ಬಂದ್ಬಿಡುತ್ತೆ. ಏ ಅಜಿತ ಬಾರೋ ಇಲ್ಲಿ ಅಂತ ಹೇಳ್ಬಿಟ್ಟು ಅಜಿತನ ಕರೀತಾರೆ. ಏನಜ್ಜಿ ಅಂತ ಹೇಳಿದಾಗ, ನಿನ್ ಹೆಂಡತಿ ಕಾಲ್ ಮಾಡ್ಕೊಡು ಅಂತ ಹೇಳಿದಾಗ, ಭೂಮಿ ನಿಂಗವಜ್ಜಿ ಹತ್ರ ಇರ್ತಾಳೆ. ಆಗ ನಿನ್ ಹೆಂಡತಿಗೆ ಕಾಲ್ ಮಾಡ್ಕೊಡು, ನಾನು ಮಾತಾಡ್ಬೇಕು ಅಂತ ಅಂದಾಗ ಅಜಿತ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲ್ಲ. ಫೋನ್ ತಗೊಂತಾನೆ. ಕಾಲ್ ಮಾಡು ಅಂತ ಹೇಳಿದಾಗ ಒಂದ್ 2-3 ಸಲ ಕಾಲ್ ಮಾಡ್ತಾನೆ, ಬಿಸಿ ಬರ್ತಿದೆ ಅಂತ ಹೇಳ್ತಾನೆ. ಅಂತದೇನೋ ಬಿಸಿ ಅವಳಿಗೆ, ನಿನ್ ಹೆಂಡತಿಗೆ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಈ ಕಡೆ ಫೋನ್ ಮಾಡ್ಕೊಡು ಅಂತ ಹೇಳಿದಾಗ ಈ ಕಡೆ ಭೂಮಿಗೆ ಸನ್ನೆ ಮಾಡ್ತಾನೆ. ಅಂದ್ರೆ ಭೂಮಿಗೆ ಆಚೆ ಹೋಗು, ಕಾಲನ್ನ ಮಾಡು ಅಂದ್ರೆ ನಾನು ಕಾಲನ್ನ ರಿಸೀವ್ ಮಾಡ್ಬಿಟ್ಟು ಅಜ್ಜಿ ಹತ್ರ ಮಾತಾಡು ಅಂತ ಸನ್ನೆ ಮಾಡ್ತಿರ್ತಾರೆ. ಈ ಕಡೆ ಭೂಮಿ ಕೂಡ ಹೊರಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಿದ್ರಲ್ಲ. ಆದ್ರೆ ಎಲ್ಲೇ ಹೋಗ್ತಿದ್ಯಾ ಅಂತ ಮನಸ್ವಿನಿ ಆಚೆ ಹೋಗುವಾಗ ಹಿಡ್ದು ಎಳ್ಕೊಂತಾರೆ. ಅಜ್ಜಿ ಒನ್ನಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸುಸು ಮಾಡಕ್ ಹೋಗ್ಬೇಕು ಅಂತ ಭೂಮಿ ಹೇಳಿದಾಗ, ಸರಿ ಹೋಗು ಅಂತ ಹೇಳ್ತಾರೆ. ಇಲ್ಲೆಲ್ಲೇ ಹೋಗ್ತಿದ್ಯಾ, ಹೊರಗಡೆ ಹೋಗ್ತಿದ್ಯಾ, ಇಲ್ಲೇ ಮನೆ ಒಳಗಡೆ ಬಾತ್ರೂಮ್ ಇಲ್ವಾ ಅಂತ ಈ ಕಡೆ ನಿಂಗವಜ್ಜಿ ಕೂಡ ಹೇಳ್ತಿದ್ರೆ, ಅಜ್ಜಿ ನನ್ಗೊಂದು ಕಾಲ್ ಬರ್ತಿದೆ, ಅಲ್ಲಿ ಹೋಗಿ ಮಾತಾಡ್ಕೊಂಡು ಆಮೇಲೆ ಸುಸು ಮಾಡ್ತೀನಿ ಅಜ್ಜಿ ಅಂತ ಹೇಳಿದಾಗ, ಮೊಮ್ಮಗ್ನೆ ನಿನ್ನ ಹೆಂಡತಿಗೆ ಮೊದಲು ಕಾಲ್ ಮಾಡ್ಕೊಡು ಅಂತ ಹೇಳಿದಾಗ ಈ ಕಡೆ ಅಜಿತ್ ಕೂಡ ಭೂಮಿಗೆ ಕಾಲ್ ಮಾಡ್ತಾನೆ. ಭೂಮಿ ಹೊರಗಡೆ ಹೋಗಿರ್ತಾಳೆ. ಫೋನ್ ತಗೊಂಡು ಇನ್ನೇನು ಭೂಮಿ ಕಾಲನ್ನು ಕೂಡ ರಿಸೀವ್ ಮಾಡ್ತಾಳೆ. ನಿಂಗವಜ್ಜಿ ಕೂಡ ಕಾಲ್ ರಿಸೀವ್ ಮಾಡ್ತಾರೆ. ಅಜ್ಜಿ ಹೇಗಿದ್ದೀರಾ ಅಜ್ಜಿ, ಚೆನ್ನಾಗಿದ್ದೀರಾ ಅಂದಾಗ, ಈ ವಾಯ್ಸ್ ಎಲ್ಲೋ ಕೇಳಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಈ ಕಡೆ ಭೂಮಿಗೆ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ. ಇನ್ನು ಏನೇನು ವಾಯ್ಸ್ ಚೇಂಜರ್ ಇದೆಯಲ್ಲ ಅದನ್ನ ಚೇಂಜ್ ಮಾಡ್ಬಿಟ್ಟು ವಾಯ್ಸ್ ಚೇಂಜರ್ನ ಹಾಕ್ತಾಳೆ. ಆಗ ನಾರ್ಮಲ್ ಆಗಿ ಮಾತಾಡಿದಾಗ, ಅಯ್ಯೋ ಕಂದ ಹೇಗಿದ್ಯಾ ಕಂದ, ಇಲ್ಲಿಗೆ ಬಾ ಒಂದ್ಸಲ, ಹೇಗಿದ್ಯಾ ಹಾಗೆ ಹೇಗೆ ಅಂತ ಹೇಳಿ ನಿಂಗವಜ್ಜಿ ಕೂಡ ಮಾತಾಡ್ಬಿಟ್ಟು ಸಮಾಧಾನ ಆಗ್ತಾರೆ. ಅಂದ್ರೆ ಅಜಿತ್ ಹೆಂಡತಿ ಭೂಮಿನೇ ಮಾತಾಡ್ತಿರೋದು ಅಂತ ಈ ಕಡೆ ನಿಂಗವಜ್ಜಿ ಕೂಡ ಸಮಾಧಾನ ಆಗ್ತಿರ್ತಾರೆ. ಇನ್ನೇನು ಇಷ್ಟೆಲ್ಲ ಒಂದು ಸನ್ನಿವೇಶ ಆಗುತ್ತೆ. ಅದಾದ ನಂತರ ಸತ್ಯನಾರಾಯಣ ಪೂಜೆಗೆ ರೆಡಿ ಆಗ್ತಿರ್ತಾರೆ. ಈ ಕಡೆ ಸತ್ಯನಾರಾಯಣ ಪೂಜೆಗಂತೂ ಭೂಮಿ ಸಿಕ್ಕಾಪಟ್ಟೆ ಚೆನ್ನಾಗಿ ರೆಡಿ ಆಗ್ತಾಳೆ, ಸೀರೆ ಉಟ್ಕೊಂಡು. ಅಜಿತ್ ಅಂತೂ ಕಳೆದೋಗಿರ್ತಾನೆ. ಈ ಕಡೆ ಭೂಮಿ ಸ್ನಾನ ಮಾಡ್ಕೊಂಡು ತಲೆ ಒರೆಸ್ಕೊಂಡಿರ್ತಾಳೆ. ಈ ಕಡೆ ಭೂಮಿ ರೂಮ್ ಎದುರುಗಡೆ ತಲೆ ಒರೆಸ್ಕೊಂಡಿರುವಾಗ ಈ ಕಡೆ ಅಜಿತ್ ಬಂದು ಭೂಮಿನೇ ನೋಡ್ತಿರ್ತಾಳೆ. ಅಷ್ಟರಲ್ಲಿ ಪ್ರಸಾದಿ ಬರ್ತಾರೆ ಅಜಿತ್ ಹಿಂದೆ. ಅಜಿತ್ ತನ್ನ ಭೂಮಿನ ನೋಡ್ತಿರೋದನ್ನ ಈ ಕಡೆ ಪ್ರಸಾದಿ ನೋಡ್ತಾನೆ. ಈ ಕಡೆ ಪ್ರಸಾದಿಗೆ ಹೊಟ್ಟೆ ಹೊರ್ಕೊಂಡು ಸಾಯ್ತಿರ್ತಾನೆ. ಇಲ್ಲ ಇವನು ಪಿಕಾಸು ಏನೋ ಒಂದು ಸ್ಕೆಚ್ ಆಗ್ತಿದ್ದಾನೆ, ಇರು ನಿನ್ಗೆ ಅಜ್ಜಿಗೆ ಹೇಳಿ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅಜ್ಜಿನ ಕರ್ಕೊಂಡು ಬರಕ್ ಹೋಗ್ತಾನೆ. ನೋಡು ಅಜ್ಜಿ, ಅಲ್ಲಿ ಭೂಮಿ ತಲೆ ಒರೆಸ್ಕೊತಿದ್ದಾಳೆ, ಈ ಕಡೆ ಪಿಕಾಸು ನನ್ನ ಮನಸ್ಸಿನೇ ಗುರಾಯಿಸ್ತೇನೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅದ್ಯಾಕೋ ಹಾಗಾಗುತ್ತೆ ಹಾಗೆ ಅಂತ, ಬನ್ನಿ ಅಜ್ಜಿ ನಾನು ಹೇಳ್ತೀನಿ, ಬನ್ನಿ ತೋರಿಸ್ತೀನಿ ನೋಡಿ, ಅಲ್ಲಿ ಪಿಕಾಸು ನನ್ನ ಮನಸ್ಸಿನೇ ಗುರಾಯಿಸ್ತಿದ್ದೇನೆ ಅಂತ ಹೇಳಿದಾಗ, ಸರಿ ಆಯ್ತು ಅಂತ ಹೇಳ್ಬಿಟ್ಟು ಈ ಕಡೆ ಅಜ್ಜಿ ಕೂಡ ಬರ್ತಾರೆ. ಅಜ್ಜಿ ಬಂದಾಗ ಈ ಕಡೆ ಅಜಿತ್ ಮಾತ್ರ ಇರ್ತಾನೆ, ಈ ಕಡೆ ಭೂಮಿ ಇರಲ್ಲ. ಭೂಮಿಗೆ ಅಜಿತ್ಗೆ ಗೊತ್ತಾಗ್ಬಿಟ್ಟಿರುತ್ತೆ. ಹಾಗಾಗಿ ಭೂಮಿ ಎಸ್ಕೇಪ್ ಆಗಿರ್ತಾಳೆ. ಈ ಕಡೆ ಪ್ರಸಾದಿ ಬಂದ್ಬಿಟ್ಟು, ನೋಡು ಅಜ್ಜಿ, ನೋಡು ನಿಂಗವಜ್ಜಿ, ನೋಡಲ್ಲಿ ಅಂತ ಹೇಳ್ಬಿಟ್ಟು ನೋಡಿದಾಗ ಅಲ್ಲಿ ಏನೋ ಕಾಣಿಸ್ತಿದೆ, ಬರೀ ಅಜಿತ್ ಮಾತ್ರ ಇದ್ದಾನೆ ಅಂತ ಹೇಳಿದಾಗ, ಭೂಮಿ ನೋಡು ಅಂದಾಗ ಅಲ್ಲಿ ನೋಡಿದ್ರೆ ಭೂಮಿನೇ ಇರಲ್ಲ. ಭೂಮಿ ನೋಡು ಆ ರೂಮಲ್ಲೇ ಇದ್ದಾಳೆ, ಎದುರುಗಡೆ ರೂಮಲ್ಲೇ ಇದ್ದಾಳೆ ಅಂದಾಗ ಅಲ್ಲಿ ನೋಡಿದ್ರೆ ಭೂಮಿನೇ ಇರಲ್ಲ. ಭೂಮಿ ಗೊತ್ತಾಗ್ಬಿಟ್ಟು ಆ ಕಡೆ ಹಿಂದ್ಗಡೆ ಡೋರಿಂದ ಎಸ್ಕೇಪ್ ಆಗಿ ಆ ಕಡೆಯಿಂದ ರೂಮಿಂದ ಬಂದಾಗ ಈ ಕಡೆ ಮತ್ತೆ ಪ್ರಸಾದಿ ಸಿಕ್ಕಾಕೊಂತಾನೆ. ಒಟ್ಟಾರೆಯಾಗಿ ಎಲ್ಲೋದ್ರೂ ಕೂಡ ಪ್ರಸಾದಿ ಸಿಕ್ಕಾಕೊಂತಾನೆ ಅಂತಾನೆ ಹೇಳ್ಬೋದು. ಇನ್ನೊಂದ್ ಕಡೆ ರಾತ್ರಿ ಆಗಿರುತ್ತೆ, ಊಟ ಎಲ್ಲ ಆಗಿರುತ್ತೆ. ರಾತ್ರಿ ಆಗ ಈ ಕಡೆ ಭೂಮಿ ಅಜಿತ್ಗೆ ಹಾಲು ಕೊಡಕ್ಕಂತ ಹೋಗ್ತಿರ್ತಾಳೆ. ಹಾಲನ್ನ ಗ್ಲಾಸಲ್ಲಿ ತಗೊಂಡು ಹೋಗ್ತಿರ್ತಾಳೆ. ಈ ಕಡೆ ಪ್ರಸಾದಿ ಇದೋನು ಭೂಮಿ ಕೈಲಿರುವಂತ ಹಾಲಿನ ಲೋಟವನ್ನ ನೋಡ್ಬಿಟ್ಟು ನಮ್ಗೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಈ ಕಡೆ ಹೇಳ್ತಿರುವಾಗ, ನಿಮ್ಗೆ ಹಾಲು ಬೇಕಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಪಟ್ ಅಂತ ಈ ಕಡೆ ಪ್ರಸಾದಿಗೆ ಹಾಲು ಬೇಕಂತ ಹೇಳ್ಬಿಟ್ಟು ಕೊಟ್ಬಿಡ್ತಾಳೆ. ಅಷ್ಟರಲ್ಲಿ ಈ ಕಡೆ ಪ್ರಸಾದಿ ಕನ್ಸಿನ ಲೋಕದಲ್ಲಿ ಹೋಗಿರ್ತಾನೆ. ಅಂದ್ರೆ ಭೂಮಿ ಜೊತೆ ಮದ್ವೆ ಆಗ್ಬಿಟ್ಟು ಒಂದು ಫಸ್ಟ್ ನೈಟ್ ಅಲ್ಲಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಕನ್ಸಿನ ಲೋಕದಲ್ಲಿ ತೆಲಾಡ್ತಾ ಇದ್ದಾನೆ. ಭೂಮಿ ಭುಜದ ಮೇಲೆ ಕೈ ಇಟ್ಬಿಟ್ಟು ಒಂದು ಪ್ರೀತಿಯಿಂದ ಮಾತಾಡ್ತಿರುವಾಗ ಈ ಕಡೆ ಪಿಕಾಸಿ ಅಂದ್ರೆ ಅಜಿತ್ ಬಂದು ಈ ಕಡೆ ಶರ್ಟ್ ಕಾಲನ್ನ ಹಿಡ್ಕೊಂಡು ಮುಗ್ಗ ಬಾರಿಸ್ತಿರ್ತಾನೆ. ಈ ಕಡೆ ಅಜಿತ್ ಅಂತಾನೆ ಹೇಳ್ಬೋದು. ಈ ಕಡೆ ಪ್ರಸಾದಿಗೆ ಎಲ್ಲ ಒಂದು ಸನ್ನಿವೇಶ ಆಗುತ್ತೆ. ಇಷ್ಟೆಲ್ಲ ಆದ್ಮೇಲೆ ಈ ಕಡೆ ಮನಸ್ವಿನಿ ಸಹವಾಸನೆ ಬೇಡ ಅಂತ ಹೇಳ್ಬಿಟ್ಟು ಈ ಕಡೆ ಪ್ರಸಾದಿ ಕೂಡ ಡಿಸೈಡ್ ಆಗಿರ್ತಾರೆ. ಒಟ್ಟಾರೆಯಾಗಿ ಮನಸ್ವಿನ ಹಾಗೆ ಬಿಟ್ಟರೆ ಈ ಪಿಕಾಸು ಪಟಾಯಿಸ್ಬಿಡ್ತಾನೆ. ಆದಷ್ಟು ಬೇಗ ಮನಸ್ವಿನ ಮದ್ವೆ ಆಗ್ಬೇಕು ಅಂತ ಹೇಳಿ ಮನ್ಸೆಲ್ಲ ಡಿಸೈಡ್ ಮಾಡ್ಕೊಂತಾರೆ ಈ ಕಡೆ ಪ್ರಸಾದಿ ಅವರು. ಇನ್ನೇನು ಸತ್ಯನಾರಾಯಣ ಪೂಜೆ ನಿಂಗವಜ್ಜಿ ಮನೆಯಲ್ಲಿ ನಡೆದಿರುತ್ತೆ, ಅದಕ್ಕೆಲ್ಲನೂ ಕೂಡ ತಯಾರಿ ಮಾಡ್ಕೋತಾರೆ. ಈ ಕಡೆ ಭೂಮಿ ಸಂಗೀತ ಎಲ್ಲರೂ ಕೂಡ. ಈ ಕಡೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಸಂಗೀತ ರಾಮ್ ನೀವೇ ಕೂತ್ಕೊಳ್ಳಿ ಅಂತ ಹೇಳ್ತಿರ್ತಾರೆ. ಹಾಗೇನೆ ಕೇಶವ ಮತ್ತೆ ರಾಧ ಇಬ್ರು ಕೂಡ ಕೂರೋದಿಕ್ಕೆ ಈ ಕಡೆ ನಿಂಗವಜ್ಜಿ ಹೇಳಿದಾಗ ಈ ಕಡೆ ಚಂದ್ರಿಕಾ ಅಂದ್ರೆ ನಿಂಗವಜ್ಜಿ ಮಗಳು ಚಂದ್ರಿಕಾ ಇದ್ದವಳು ಬಿಡ್ಬೇಕಲ್ಲ, ಇಷ್ಟು ವರ್ಷದಿಂದ ಒಂದು ಮನೆಯಲ್ಲಿ ಒಂದು
ಎಲ್ಲಿಂದ ನಿಂಗವಜ್ಜಿನ ದೂರ ಇಟ್ಟು ಕಾಪಾಡ್ಕೊಂಡು ಬಂದಿದ್ಲು. ಆದ್ರೆ ಈಗ ಚಂದ್ರಿಕಾ ಮತ್ತೆ ಇವಾಗ ರಾಮ್ ಮತ್ತೆ ಸಂಗೀತ ಆಗಿರ್ಬೋದು, ಕೇಶವ ಮತ್ತೆ ರಾಧಾ ಆಗಿರ್ಬೋದು, ಇಬ್ರು ಕೂಡ ಒಂದು ಸತ್ಯನಾರಾಯಣ ಪೂಜೆಗೆ ಕೂರಕ್ ಹೇಳಿದಾಗ ಈ ಕಡೆ ಚಂದ್ರಿಕಂಗೆ ತಡ್ಕೊಳಕ್ ಆಗ್ತಿರಲ್ಲ. ಅಮ್ಮ ಏನ್ ಗೊತ್ತಾ, ನಮ್ಮ ಯಜಮಾನ್ರು ಬರ್ತಿದಾರಮ್ಮ, ನಾನು ಅವ್ರು ಇಬ್ರೇ ಕುತ್ಕೊಳ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಹೇಳಿದಾಗ, ನಿನ್ ಗಂಡ ಬರ್ತೀನಿ ಅಂತ ಹೇಳಿದಾನೆ ಅಷ್ಟೇನೆ. ಅದ್ ಯಾವಾಗ ಬರ್ತಾನೋ ಏನೋ ಗೊತ್ತಿಲ್ಲ. ಸರಿ ಬಿಡು, ಸಂಗೀತ ಮತ್ತೆ ರಾಮ್ ಕುತ್ಕೊಂಡ್ಲಿ, ಈ ಕಡೆ ಕೇಶವ ಮತ್ತೆ ರಾಧಾ ಕುತ್ಕೊಂಡ್ಲಿ ಅಂತ ಈ ಕಡೆ ನಿಂಗವಜ್ಜಿ ಹೇಳಿದಾಗ ಈ ಕಡೆ ಚಂದ್ರಿಕಂಗೆ ಸಿಕ್ಕಾಪಟ್ಟೆ ಶಾಕ್ ಆಗತ್ತೆ. ನೋಡು ಚಂದ್ರಿಕಾ, ಹಿರಿಯರ ಸ್ಥಾನದಲ್ಲಿ ಈಗ ರಾಮ್ ಮತ್ತೆ ಈ ಕಡೆ ಸಂಗೀತ ಮಾತ್ರ ಇರೋದು. ಅದು ಬಿಟ್ಟರೆ ಕೇಶವ ಮತ್ತೆ ರಾಧಿಕಾ ಮಾತ್ರ ಇರೋದು. ಹಾಗೂ ಈ ಕಡೆ ಚಂದ್ರಿಕಂಗೆ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ. ನಮ್ಮಮ್ಮ ನಿಧಾನವಾಗಿ ಮಗ ಮತ್ತೆ ಈ ಕಡೆ ಇನ್ನೊಂದು ಮಗನ ಜೊತೆ ಇಳೆ ಬೀಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಈ ಕಡೆ ಚಂದ್ರಿಕಾ ಗುರಾಯಿಸ್ತಿರ್ತಾಳೆ. ಮನಸ್ಸಲ್ಲಿ ಅನ್ಕೋತಿರ್ತಾರೆ ಹೇಗಾದ್ರೂ ಮಾಡಿ ತಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು. ಒಟ್ಟಾರೆಯಾಗಿ ಇಬ್ರು ಮಕ್ಳ ಜೊತೆ ಚೆನ್ನಾಗಿರ್ಬಾರ್ದು, ಇಬ್ರು ಮಕ್ಳ ಜೊತೆ ಸೊಸೇಂದ್ರ ಜೊತೆ ಚೆನ್ನಾಗಿರ್ಬಾರ್ದು, ಮೊಮ್ಮಕ್ಳ ಜೊತೆ ಚೆನ್ನಾಗಿರ್ಬಾರ್ದು ಅಂತ ಕುತಂತ್ರ ಮಾಡಿರೋದು ಈ ಕಡೆ ಚಂದ್ರಿಕನೇ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಮನೆಯಲ್ಲಿ ಸಿಕ್ಕಾಪಟ್ಟೆ ಖುಷಿ ತುಂಬಿರುತ್ತೆ ಅಂತಾನೆ ಹೇಳ್ಬೋದು. ಇನ್ನೊಂದ್ ಕಡೆ ನಚಿಕೇತು ಮಂಡ್ಯ ಸಿಟಿಗೆ ಬಂದ್ಬಿಟ್ಟು ತನ್ನ ಎಲ್ಲ ಬ್ಲಡ್ ರಿಪೋರ್ಟ್ ನ ಇಟ್ಬಿಟ್ಟು ಈ ಕಡೆ ನಿಂಗವಜ್ಜಿ ಮನೆಗೆ ಬಂದಿರ್ತಾನೆ. ಈ ಕಡೆ ನಚಿಕೇತ ನೋಡ್ಬಿಟ್ಟು ನಿಂಗವಜ್ಜಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರತ್ತೆ. ಈ ಕಡೆ ಅಜಿತ್ಗೆ ಫುಲ್ಲು ಶಾಕ್ ಆಗುತ್ತೆ. ಅಂದ್ರೆ ಅಲ್ಲೇ ಇರ್ತೀನಿ ಅಂತ ಹೇಳಿದ್ನಲ್ಲ, ನೀನೇ ಯಾವಾಗ ಬಂದೆ ಅಂತ ಹೇಳಿದಾಗ, ಬ್ರೋ ಏನ್ ಗೊತ್ತಾ, ಅಲ್ಲಿ ಬಂದೆ ಮಂಡ್ಯ ಸಿಟಿ ಮನೆಯಲ್ಲಿ, ಅಲ್ಲಿ ನಮ್ಮ ಅತ್ತಿಗೆ ಇರ್ಲಿಲ್ವಲ್ಲ, ಹಾಗಾಗಿ ನಂಗೆ ಬೋರ್ ಆಗ್ತಿತ್ತು, ಅದಕ್ಕೆ ಇಲ್ಲಿ ಓಡಾಡ್ಕೊಂಡು ಬಂದೆ ಅಂತ ಹೇಳ್ಬಿಟ್ಟು ಈ ಕಡೆ ನಚಿಕೇತ್ ಕೂಡ ಹೇಳ್ತಿರ್ತಾರೆ. ನನ್ಗಂತೂ ಆ ಮನೆಯಲ್ಲಿ ನಮ್ಮ ಅತ್ತಿಗೆ ಇಲ್ಲ ಅಂದ್ರೆ ಒಂದು ಕ್ಷಣನೂ ಕೂಡ ಇರಕ್ಕಾಗಲ್ಲ, ನಮ್ಮ ಅತ್ತಿಗೆನ ಒಂದು ಕ್ಷಣನೂ ಕೂಡ ಬಿಟ್ಟಿರಕ್ಕಾಗಲ್ಲ ಅಂತ ಹೇಳಿ ಈ ಕಡೆ ನಚಿಕೇತ್ ಕೂಡ ಹೇಳ್ತಿರ್ತಾರೆ. ಆಗ ಈ ಕಡೆ ನಿಂಗವಜ್ಜಿ ಕೆಕುರ್ಸ್ಕೊಂಡು ನೋಡ್ತಿರ್ತಾರೆ. ಅಲ್ಲ, ನಚಿಕೇತ್ ಅದಕ್ಕೆ ಇಲ್ಲಿದ್ದಾರೆ, ಇಲ್ಲಿಗೆ ಯಾಕೆ ಬಂದ ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವಜ್ಜಿಗೆ ಫುಲ್ಲು ಶಾಕ್ ಆಗ್ತಿರತ್ತೆ. ನಿಂಗವಜ್ಜಿಗೆ ಆಲ್ರೆಡಿ ಗೊತ್ತಿದೆ ಫ್ರೆಂಡ್ಸ್, ಭೂಮಿನೇ ಮನಸ್ವಿನೇ ಭೂಮಿ ಅನ್ನೋ ಸತ್ಯ ಎಲ್ಲ ಕೂಡ ಗೊತ್ತಿರುತ್ತೆ. ಆದ್ರೂ ಕೂಡ ನಿಂಗವಜ್ಜಿ ಡ್ರಾಮಾ ಮಾಡ್ತಿರ್ತಾರೆ, ಇವ್ರ ಬಾಯಿಂದಾನೇ ಎಲ್ಲ ಸತ್ಯ ಬರ್ಬೇಕು ಅಂತ. ಸೊ ಇಷ್ಟೆಲ್ಲ ಆಗತ್ತೆ. ಸರಿ, ಈ ಕಡೆ ನಚಿಕೇತು ಕೂಡ ಬಂದಾಯ್ತು. ಸರಿ ಆಯ್ತು, ಈ ಪೂಜೆ ಮುಗಿಸ್ಕೊಂಡು ಹೊಟ್ಟೋಗೋಣ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಹೇಳ್ತಿರ್ತಾರೆ. ಇನ್ನೇನು ಪ್ರಸಾದಿ ಮತ್ತೆ ಭೂಮಿ ಮದ್ವೆ ವಿಚಾರ ಮಾತಾಡ್ಬೇಕಲ್ವಾ, ಮನಸ್ವಿನಿ ಬಾಮ ಇಲ್ಲಿ ಅಂತ ಈ ಕಡೆ ನಿಂಗವಜ್ಜಿ ಕರಿತಿರ್ತಾರೆ. ನೋಡು ಮನಸ್ವಿನಿ, ದೇವ್ರ ಮುಂದೆ ದೀಪ ಉರಿತಿದೆ, ನಿನ್ಗೆ ಪ್ರಸಾದ ಇಷ್ಟನಾ? ದೇವ್ರ ಮುಂದೆ ದೀಪ ಉರಿತಿದೆ, ಹೇಳು, ಸತ್ಯ ಹೇಳು ಅಂತ ಈ ಕಡೆ ನಿಂಗವಜ್ಜಿ ಭೂಮಿಗೆ ಕೇಳಿಬಿಡ್ತಾರೆ. ನೋಡು ಮನಸ್ವಿನಿ, ನಿಮ್ಮ ಅಪ್ಪ ಇದಾರೆ, ನಿಮ್ಮ ಫ್ಯಾಮಿಲಿ ಇದಾರೆ, ಎಲ್ಲರೂ ಕೂಡ ಇದೀವಿ, ಅವ್ರ ಮುಂದೆ ಎಲ್ರ ಮುಂದೆ ಕೂಡ ಸತ್ಯ ಒಪ್ಕೊ ಅಂತ ಹೇಳ್ಬಿಟ್ಟು ಪ್ರಸಾದ ಇಷ್ಟನಾ ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವಜ್ಜಿ ಕೇಳಿದಾಗ ಭೂಮಿಗೆ ಆಕಾಶನ ತಲೆ ಕಳಚಿ ಬಿದ್ದ ಹಾಗೆ ಆಗುತ್ತೆ. ಶ್ರವಣ ಏನಂತೀಯ ಅಂದಾಗ ಹಾ ಅಂತ ಹೇಳ್ಬಿಟ್ಟು ಈ ಕಡೆ ಬಾಯಿ ಕಳ್ಕೊಂಡು ಹೇಳ್ತಿರ್ತಾರೆ. ಈ ಕಡೆ ಶ್ರವಣ ಅವ್ರು ಕೂಡ, ಅಯ್ಯೋ ನನ್ ಕಂದ ಭೂಮಿ, ಏನ್ ಹೇಳ್ತೀಯೋ ಏನೋ, ಇಂತ ಸನ್ನಿಗ್ಧ ಪರಿಸ್ಥಿತಿ ತಂದ್ಬಿಟ್ಟಿಯಲ್ಲ ದೇವ್ರೆ, ಭೂಮಿಗೆ ಏನ್ ಪರಿಸ್ಥಿತಿ ಕಾದಿದೆಯೋ ಏನೋ ಅಂತ ಹೇಳ್ಬಿಟ್ಟು ಈ ಕಡೆ ಶ್ರವಣ್ ಕೂಡ ಮನ್ಸೊಳಗೆ ನೊಂದ್ಕೋತಿರ್ತಾರೆ. ಈ ಕಡೆ ಅಜಿತ್ ಕೂಡ ಟೆನ್ಷನ್ ಆಗಿರುತ್ತೆ. ಸತ್ಯನ ಹೀಗೆ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಅಜಿತ್ ಕೂಡ ಸತ್ಯನ ಹತ್ರ ಕೇಳ್ತಿರ್ತಾರೆ. ಏನೋ ಗೆಳೆಯ, ಏನ್ ಮಾಡೋದು ಅಂತ ಗೊತ್ತಾಗ್ತಿರಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯನ ಕೂಡ ಹೇಳ್ತಿರ್ತಾರೆ. ಈ ಕಡೆ ಭೂಮಿ ಮನ್ಸಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ಗೂ ಕೂಡ ಕನ್ಫರ್ಮ್ ಆಗಿ ಗೊತ್ತಾಗತ್ತೆ, ನಿಂಗವಜ್ಜಿಗೂ ಕೂಡ ಗೊತ್ತಾಗತ್ತೆ. ಇನ್ನೇನು ಅಜಿತ್ಗೆ ಕೂಡ ಭಯ ಆಗ್ತಿರುತ್ತೆ. ಪ್ರಸಾದಿ ಎಲ್ಲ ವಿಷಯದಲ್ಲೂ ಕೂಡ ಒಂದು ಚೆನ್ನಾಗಿರ್ತಾನೆ, ಹೈಟು, ಪರ್ಸನಾಲಿಟಿ, ಆಸ್ತಿವಂತ, ಏನಂದ್ರೆ ಬುದ್ಧಿ ಮಾತ್ರ ಚೆಂಗ್ಲು ತರ ಅಷ್ಟೇನೆ. ಇನ್ನೇನು ಅಜಿತ್ ಮತ್ತೆ ಭೂಮಿ ಕಾಂಟ್ರಾಕ್ಟ್ ಮದ್ವೆ ಕೂಡ ಮುರಿದು ಬಿದ್ದಿದೆ. ಒಂದ್ ವರ್ಷ ಆಗೋಗಿದೆ, ಗಡುವು ಮುಗ್ದೋಗಿದೆ. ಇನ್ನೇನು ಅಜಿತ್ನ ಮರ್ತ್ಬಿಟ್ಟು ಪ್ರಸಾದಿ ಜೊತೆ ಮದ್ವೆ ಆಗ್ತಾಳೆ ಅನ್ನೋ ಒಂದು ಇದ್ರಲ್ಲಿ ಇರ್ತಾರೆ. ಈ ಕಡೆ ಭಯದಿಂದ ಇರ್ತಾರೆ ಈ ಕಡೆ ಅಜಿತ್. ಅವಳು ಇನ್ನೇನ್ ಭೂಮಿ ಏನ್ ಹೇಳ್ತಾಳೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಈ ಕಡೆ ಅಜಿತ್. ಭೂಮಿ ಏನ್ ಹೇಳ್ಬೋದು ಕೊನೆದಾಗಿ, ಐ ಥಿಂಕ್ ನನ್ನ ಪ್ರಕಾರ ಅಜಿತ್ನ ಬಿಟ್ಟು ಭೂಮಿಗಂತೂ ಬಿಟ್ಟು ಬದುಕೋದಕ್ಕೆ ಶಕ್ತಿ ಇಲ್ಲ ಅಂತ ನಾನು ಅನ್ಕೊಂಡಿದೀನಿ. ಭೂಮಿ ಪ್ರಸಾದಿನ ಮದ್ವೆ ಆಗಲ್ಲ ಅಂತ ನಾನು ಅನ್ಕೊಂಡಿದೀನಿ ಫ್ರೆಂಡ್ಸ್. ಸೊ ಅಜಿತ್ನೇ ಇಷ್ಟಪಡುದು ಅಂತ ಭೂಮಿ ಹೇಳೇ ಬಿಡ್ತಾಳ. ನೋಡೋಣ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್. ಬೈ ಫ್ರೆಂಡ್ಸ್.